ಒಂದು ರಾಜ್ಯದಲ್ಲಿ ವಿಶೇಷವಾಗಿ ಚಿತ್ರಕಲೆಯನ್ನು ಬಲ್ಲ ಕಲಾವಿದ. ಕಲೆಯು ನಮ್ಮ ನಾಡಿನ ವಿಶೇಷವಾಗಿರ್ತಕ್ಕಂತಹ ಸಂಸ್ಕೃತಿಯನ್ನು ಬಿಂಬಿಸುವಂತಹದ್ದು ಕಲೆ. ಆ ಕಲೆ ಕಲಾವಿದನಲ್ಲಿ ಎಷ್ಟು ಅರಳಿತ್ತು ಅಂತಂದರೆ, ಕುಡಿಯುವ ನೀರನ್ನ ಬೊಗಸೆಯೊಡ್ಡಿದ ಮಗು, ಮ್ಯಾಲೆ ನೀರನ್ನ ಹಾಕುವ ತಾಯಿ, ಎರಡನ್ನು ನೋಡಿದ್ರೆ ಸದ್ಯ ನೀರು ಬೆಳಕತ್ತದ, ಇದು ಚಿತ್ರವಲ್ಲ, ಇದು ಚಿತ್ರವಾದರೂ ಇದು ತೊಯ್ತದ, ಇದು ಹಸಿ ಆಗ್ತದೆ ಅನ್ನುವಷ್ಟರ ಮಟ್ಟಿಗೆ ಬಣ್ಣಗಳ ಸಂಕಲನ ಬಲ್ಲ ಕಲಾವಿದ. ಅಲ್ಲಿ ಒಲೆ ಹಚ್ಚಿ ಅಡಿಗೆ ಮಾಡುವವಳನ್ನ ಕಂಡರೆ ಎಲ್ಲಿ ಇದು ಸುಡ್ತದೆ ಏನೋ, ಒಲೆ ಮುಂದೆ ಇಟ್ಟರಲಿ ಈ ಚಿತ್ರ ಅನ್ನುವಷ್ಟರ ಮಟ್ಟಿಗೆ ಚಿತ್ರವನ್ನು ತೆಗಿತಾ ಇದ್ದ. ನಮ್ಮ ಭಾರತದ ಪ್ರಸಿದ್ಧ ಚಿತ್ರಕಲಾವಿದ ಯಾರು ಅಂದ್ರೆ ರವಿವರ್ಮ. ರವಿವರ್ಮನ ಕಲಾಕುಂಚದಲ್ಲಿ ಎಷ್ಟು ಕಲೆ ಹರಡಿದೆ. ಅದರ ಹಾಗೆ ಇರುವ ಈ ಕಲಾವಿದ ರಾಜನು ಕಂಡು ಮನಸ್ಸಿಗೆ ಆನಂದಗೊಂಡು, ನಾ ನೋಡಿದ ಚಿತ್ರಗಳನ್ನ ಊರಿನ ಜನರೆಲ್ಲರೂ ನೋಡಲಿ, ರಾಜ್ಯದ ಪ್ರಜೆಗಳೆಲ್ಲ ನೋಡಲಿ ಅಂತ ಯಾವ ರಾಜ ಚಿತ್ರಕಲಾ ಪ್ರದರ್ಶನದ ವ್ಯವಸ್ಥೆಯನ್ನು ಮಾಡಿದ. ಏನು ಮಾಡಿದ? ಚಿತ್ರಕಲಾ ಪ್ರದರ್ಶನದ ವ್ಯವಸ್ಥೆಯನ್ನು ಮಾಡಿದ. ಆಗ ಅದನ್ನು ನೋಡೋದಕ್ಕೆ ಎಲ್ಲಿಂದಲೋ ಬರ್ತಾ ಇದ್ರು. ಪ್ರಸಿದ್ಧವಾದ ಈ ಪ್ರದರ್ಶನವನ್ನು ನೋಡೋದಕ್ಕೆ ಒಬ್ಬ ಸನ್ಯಾಸಿ ಬಂದ, ಹಿಮಾಲಯದಿಂದ ಸನ್ಯಾಸಿ. ಜೋ ಲೋಗೋ ಐಸೆ ಕಹಾ ಚಲ್ ರಹೆ ಹೇ, ಇಷ್ಟು ಮಂದಿ ಎಲ್ಲಿ ಹೊಂಟಾರ? जो है महाराज स्वामी जी, वही लोगों चित्रकला प्रदर्शन के लिए देखने के लिए जा रहे हैं. अच्छा, हम भी देखना वो देख सकते हैं? जरूर देख सकते हैं, ತಾವು ನೋಡಬಹುದು ಅಂತಂದಾಗ ಮಹಾಪ್ರಭುಗಳು ನಿರ್ಮಿಸಿದ ಈ ಪ್ರದರ್ಶನದ ಚಿತ್ರ ಬರದ ಕಲಾವಿದನು ಆ ಬಾಗಿಲಲ್ಲಿ ನಿಂತು ಕೈ ಮುಗಿದು ಬರ್ರಿ 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 ನೋಡ್ ಬರ್ರಿ ಅಂತ ಕರೀತಿದ್ದ. ಹಿಂಗಿದ್ದಾಗ ಎಲ್ಲ ಚಿತ್ರಗಳನ್ನ ನೋಡಿ ಸನ್ಯಾಸಿಗೆ ಅದ್ಭುತವಾತು, ಅದರಲ್ಲಿ ಸಾಕ್ಷಾತ್ಕಾರ ಆತು. ಅವಾಗ ಯಾವ ಪುಣ್ಯಾತ್ಮ ಈ ಚಿತ್ರಗಳನ್ನು ಬಿಡಿಸ್ನವ? ಅಪ್ಪ ಯಾರಪ್ಪ ಬಿಡಿಸ್ನವ? ಜೋ ಏ ಉಸ್ಕಾ ಲೇಖನಿ ಕಿತ್ನಾ ಹರಿತ್ ಹೈ, ಎಷ್ಟು ಅವನ ಕುಂಚ ಕಲಾಕುಂಚ ಎಷ್ಟೊಂದು ಹುಷಾರಿಯಾಗೈತಿ, ಎಂಥ ಕಲಾವಿದವ ಎಲ್ಲಿದಾನ ಅಂತಂದಾಗ ಬಂದು ಪಾದಕ್ಕೆ ನಮಸ್ಕರಿಸಿ ಸ್ವಾಮಿಯ ಮುಂದೆ ನಿಂತ. ಹಮ್ ಹಿ ಎ ತಸ್ವೀರ್ ಹಮ್ ಭಿ ಕಾಡೆ ಹೈ, ನಾನೇ ಈ ಚಿತ್ರಗಳನ್ನು ಬಿಡಿಸಿದ್ದೇನೆ ಅಂತಂದಾಗ ನೋಡಿದವನನ್ನ ಜ್ಞಾನಿಯಾದ ಸನ್ಯಾಸಿ ಅಂದ, ಯಾಕೆ ಸ್ವಾಮಿ? ಯಾಕೆ ಎಂದರೆ ನೀನು ಇವತ್ತು ಮಧ್ಯರಾತ್ರಿ ಸತ್ತೋಗ್ಬಿಡ್ತಿ. ಯಮಧರ್ಮ ನಿನ್ನ ಒಯ್ಯೋದಕ್ಕೆ ಮಧ್ಯರಾತ್ರಿ ಸರಿಯಾಗಿ 12 ಗಂಟೆಗೆ ನಿನ್ನ ಪ್ರಾಣವನ್ನು ಒಯ್ದು ಬಿಡ್ತಾನೆ. ಹಾಗ ಅಳುತ್ತಾ ಆ ಸ್ವಾಮಿಯ ಪಾದವನ್ನು ಹಿಡಿತಾ ಇದ್ದಾನೆ. ಸ್ವಾಮಿ, ಪ್ರಾಣವನು ಉಳಿಪುದೇ, ಎನ್ನನು ಧರಿಪುದ ಹೇ ಗುರುರಾಯ, ನಾನು ಉಳಿಸ್ ಹೆಂಗಾರ ಮಾಡು, ನಿನ್ನ ಪಾದವನ್ನ ಗಟ್ಟಿಯಾಗಿ ಹಿಡ್ದೇನೆ, ನನ್ನ ಉದ್ಧಾರ ಮಾಡು ಅಂದಾಗ ಒಂದೇ ಒಂದು ಉಪಾಯ ಅದ. ಏನು? ನನ್ನಂತ ಬ್ರಹ್ಮಜ್ಞಾನಿಯು ಕೂಡ ನಿನ್ನ ಈ ಚಿತ್ರಪಟಗಳನ್ನು ನೋಡಿ ಮಾರು ಹೋಗೀನಿ. ಅದಕ್ಕೆ ನಿನ್ನು ಕೂಡ ನಿನ್ನದೇ ಚಿತ್ರವನ್ನ 6 ಚಿತ್ರಗಳನ್ನ ಬರೆ, 3 ಚಿತ್ರಗಳನ್ನಿಲ್ಲಿಡು, 3 ಈ ಕಡೆ ಇಡು, ಮಧ್ಯದಲ್ಲಿ ಚಿತ್ರ ಬೇಡ, ಚೌಕಟ್ಟಿನಲ್ಲಿ ಸುಮ್ಮನೆ ನೀನೇ ನಿಂತಿರು.
ಹೌದೇ, ಹೌದು, ನೀನೇ ಮಧ್ಯದಲ್ಲಿ ನಿಲ್ಲು ಅಂದಾಗ ಆ ಚಿತ್ರಕಲಾವಿದ ಬಹಳ ಪರಿಣಿತಿ ಪಡೆದವ, ಎಕ್ಸ್ಪೀರಿಯನ್ಸ್ ಹ್ಯಾಂಡ್ ಆಗಿಂದಾಗನ ತನ್ನ ಚಿತ್ರಗಳನ್ನ 6 ಚಿತ್ರಗಳನ್ನು ಮೂರೀ ಕಡೆ 6 ಫುಟು 3 ಫುಟ್ ದೊಡ್ಡ ಚಿತ್ರಗಳನ್ನು ಬರೆದು ಇಟ್ಟ. ಮಧ್ಯದಲ್ಲಿ ಖಾಲಿ ಫ್ರೇಮ್ನಲ್ಲಿ, ಚೌಕಟ್ಟಿನಲ್ಲಿ ತಾನೇ ಹೀಗೆ ನಿಂತಿದ್ದ. ಮಧ್ಯರಾತ್ರಿಯಾಯಿತು. ವೈವಸ್ವತ ನಗರಾಧಿಪ ಯಮಧರ್ಮ ಹೆಗಲ ಮೇಲೆ ಗದೆಯನ್ನ ಹೊತ್ತು ಒಳಗ ಬಂದ. ಅವನಿಗೂ ಚಿತ್ರ ನೋಡುವಂಗಾಯಿತು. ಎಲ್ಲ ಚಿತ್ರಗಳನ್ನು ನೋಡುತ್ತಾ ಚಿತ್ರ ಬರೆದ ಕಲಾವಿದರನ ಪ್ರಾಣ ಇಲ್ಲೇ ಐತೆ ಒಯ್ಬೇಕಂತ ಬಂದ ಯಮಧರ್ಮ ಎಲ್ಲ ಚಿತ್ರಗಳನ್ನು ನೋಡ್ತಾ, ಇವೇನ 6 ಇಟ್ಟಿದ್ನಲ್ಲ, 7ನೇದ್ದು ತಾನ ನಿಂತಿದ್ನಲ್ಲ, ಅಲ್ಲಿಗೆ ಬಂದ. ತಿರ್ಗಾ ಮುರುಗ ಅಲ್ಲೇ ಅವನ ಪಾಶ ಜಗ್ಲಿ ಕತ್ತು, ಇಲ್ಲೇ ಅದಾನ ಅಂತಂದು ಇದು ಚಿತ್ರನ ಅದಾವ, ಎಲ್ಲದಾನಂತ ಅವನಿಗೆ ಭ್ರಮೆಯೋ ಚಿತ್ರವೋ ಮನುಷ್ಯನೋ ಯಮಧರ್ಮನಿಗೆ ಹೀಗಾಯಿತು. ಕೊನೆಗೆ ಯಮಧರ್ಮ ಅದನ್ನ ನೋಡಿ, ಭಲೆ ಯಾವ ಕಲಾವಿದನು ಇಷ್ಟೊಂದು ಸುಂದರವಾದ ಚಿತ್ರಗಳನ್ನು ತೆಗೆದಿರಬಹುದು, ಆಹಾ ಎಷ್ಟು ಸುಂದರ, ಏನು ಅಗಮ್ಯ, ಈ ಚಿತ್ರ ಬರೆದವನು ಎಂಥವನಿರಬಹುದು, ಯಾರಿರಬಹುದು ಅಂದಾಗ ಇವ ಅಲ್ಲಿ ನಿಂತಿದ್ನಲ್ಲ, ನಾನಾರಿ ಅಂದ್ಬಿಟ್ಟ. ನಾನಾರಿ ಅಂದ್ರೆ ಬಿಡ್ತಾನ, ಅವ ಬಂದಾವ, ಅವನು ಯಾಕ ಬಂದಾನ. ಹಂಗ ನಾನು ಅನ್ನೋದು ಇಷ್ಟು ಸುಮಾರು.